ಇಡಿ ಅಧಿಕಾರಿಗಳ ಭರ್ಜರಿ ಭೇಟಿಯಾಗಿದೆ. ಈಗ ತಾನೇ ಸಿಗ್ತಾ ಇರುವಂತಹ ಮಾಹಿತಿ ಇದು. ಸಚಿವರ ಆಪ್ತನ ಮನೆಯಲ್ಲೇ ನೋಟಿನ ಗುಡ್ಡೆ ತಗದಷ್ಟು ಸಿಗ್ತಾನೆ ಇದೆ. ಗರಿ ಗರಿ ನೋಟಿನ ಕಂತೆ, ನೋಟಿನ ರಾಶಿ ಕಂಡು ದಂಗಾಗ್ಬಿಟ್ಟಿದ್ದಾರಂತೆ ಸ್ವತಃ ಅಧಿಕಾರಿಗಳೇ. ಸಹಜವಾಗಿ ಚುನಾವಣಾ ಹೊಸ್ತಿಲಲ್ಲಿ ಜನರಿಗೆ ಹಣ ಹಂಚಿಕೆ ಮಾಡುವಂತ ಆರೋಪಗಳಿರುತ್ತೆ. ಹಾಗಾಗಿ ಗುಡ್ಡೆ ಹಾಕೊಂಡ್ ಬಿಟ್ಟಿರ್ತಾರೆ. ಯಾವ್ದಾದ್ರು ನಾಯಕನ ಆಪ್ತ ಸಹಾಯಕರ ಮನೆಯಲ್ಲೇ ಸಿಗೋದು. ನಾಯಕರು ತಮ್ಮ ಮನೆಯಲ್ಲಿ ಇಟ್ಕೊಳ್ಳಲ್ಲ ಈ ದುಡ್ಡನ್ನ. ಹಾಗಾಗಿ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಗ್ತಾ ಇದ್ದಂತೆ ಭರ್ಜರಿ ಬೇಟೆ ಆಡಿದ್ದಾರೆ. ನೋಡಿ ಯಾವ ರೀತಿ ಕಂತೆ ಕಂತೆ ನೋಟು ಪತ್ತೆಯಾಗಿದೆ ಅಂತ, ಯಾವ ರೀತಿ ಬಿಸಾಡಿದ್ದಾರೆ ನೋಡಿ ಆ ಕಂತೆ ನೋಟನ್ನ. ಮೋಸ್ಟ್ಲಿ ಲೆಕ್ಕ ಹಾಕೋದಕ್ಕೆ ಇಡಿ ಅಧಿಕಾರಿಗಳಿಗೆ ಕಷ್ಟ ಆಗ್ಬೋದು. ಆ ರೀತಿ ದಂಗಾಗ್ಬಿಟ್ಟಿದ್ದಾರಂತೆ. ಈ ದೃಶ್ಯ ನೋಡಿ. ಗ್ರಾಮೀಣಾಭಿವೃದ್ಧಿ ಸಚಿವರ ಆಪ್ತರ ಮನೆಯಲ್ಲೇ ಸಿಕ್ಕಿರುವಂತ ಕಂತೆ ನೋಟು ಇದು. ಗ್ರಾಮೀಣಾಭಿವೃದ್ಧಿ, ಗ್ರಾಮಗಳನ್ನ ಅಭಿವೃದ್ಧಿ ಮಾಡೋ ಬದಲು ಇವರೇ ಅಭಿವೃದ್ಧಿ ಆದಂಗೆ ಕಾಣಿಸುತ್ತೆ ಆ ದೃಶ್ಯವನ್ನ ನೋಡ್ತಾ ಹೋದ್ರೆ. बोलने का कोई मतलब नहीं है, लेकिन ठीक है सर, होगा उसको निकालो ना ज्वेलरी। ज्वेलरी सब छोड़ा यहाँ रखो, इस पे सजा देते हैं, इस पे सजा देते हैं, वहीं रखो इसके साथ बना। अरे ईडी बनाओ ना। आपको लगता है कि यहाँ कोई नहीं है, काम करने वाले बैठे हैं, आपको लगता है ना, लेकिन ಜಾರ್ಖಂಡ್ ರಾಜ್ಯದಲ್ಲಿ ಇಡಿ ದಾಳಿ ನಡೆಸಿದೆ. ಕಾಂಗ್ರೆಸ್ ಸಚಿವರ ಆಪ್ತನ ಮನೆಯಲ್ಲಿ ನೋಟಿನ ರಾಶಿ ಪತ್ತೆಯಾಗಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಆಲಂಗೀರ್ ಆಲಂ ಈತನ ಸಹಾಯಕ ಸಂಜೀವ್ ಲಾಲ್ ಮನೆಯಲ್ಲಿ ಪತ್ತೆಯಾಗಿರುವ ನೋಟ್ಗಳಿವೆ. ಈಗಷ್ಟೇ ಗಮನಿಸ್ತಾ ಇದ್ರಿ, ನೋಟ್ಗಳ ರಾಶಿ ಎಣಿಕೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಗ್ರಾಮೀಣ ಅಭಿವೃದ್ಧಿ ಖಾತೆ ಸಚಿವರ ಆಪ್ತನ ಮನೆ ಮೇಲೆ ನಡೆದಿರುವ ರೇಡ್ ಇದು. ಮನೆಯಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗುಡ್ಡದ ರೀತಿಯಲ್ಲಿ ಜೋಡಿಸಿಟ್ಟಿದ್ದಾರೆ ಆ ಕಂತೆ ಹಣವನ್ನು. ಇಷ್ಟು ಹಣ ನಿಜವಾಗ್ಲೂ ಕೂಡ ಗ್ರಾಮೀಣ ಅಭಿವೃದ್ಧಿಗೆ ಬಳಕೆ ಮಾಡಿದಿದ್ರೆ ಬಹುಶಃ ರಾಂಚಿಯಲ್ಲಿರೋ ಒಂದು 10 ಗ್ರಾಮ ಅದು ಉದ್ಧಾರ ಆಗಿರ್ತಿತ್ತು ಇಷ್ಟೊತ್ತಿಗೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗ್ರಾಮೀಣಾಭಿವೃದ್ಧಿ ಸಚಿವನ ಆಪ್ತನ ಮನೆಯಲ್ಲಿ ಸಿಕ್ಕಿರುವ ಹಣದ ರಾಶಿ ಇದು. ಇಡಿ ಅಧಿಕಾರಿಗಳು ಅದನ್ನ ಇದೀಗ ಎಣಿಕೆ ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆಬ್ವಿಯಸ್ಲಿ ಕೇಳ್ತಾರೆ, ಎಲ್ಲಿಂದ ಬಂತು ಇಷ್ಟು ಹಣ, ಈ ಪ್ರಮಾಣದಲ್ಲಿ ನಗದನ್ನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ರಿ, ಈ ರೀತಿಯ ಬೇಸಿಕ್ ಕ್ವೆಶ್ಚನ್ಗಳು. ಇದಕ್ಕೂ ಸರಿಯಾಗಿ ಉತ್ತರ ಸಿಗದೆ ಹೋದ್ರೆ ಅದೆಲ್ಲವನ್ನ ಕೂಡ ಸೀಸ್ ಮಾಡ್ತಾರೆ. ಹಣದ ಮೂಲದ ಬಗ್ಗೆ ಸರಿಯಾದ ದಾಖಲಾತಿಗಳನ್ನ ಕೊಡದೆ ಹೋದ್ರೆ ಅಲ್ಲಿಗೆ ಆರೋಪ ಕಾನೂನಾತ್ಮಕ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ನಂತರದಲ್ಲಿ ಅದನ್ನ ಫೇಸ್ ಮಾಡುವ ಅನಿವಾರ್ಯತೆ ಸಚಿವರ ಆಪ್ತರಿಗೆ ಅನಿವಾರ್ಯ ಆಗುತ್ತೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಟೇಬಲ್ ಮೇಲೆ ಜೋಡಿಸಿಟ್ಟಿರೋ ನೋಟು, ಮತ್ತೊಂದ್ ಕಡೆ ಬೆಡ್ ಮೇಲೆ ಪೂರ್ತಿ ತುಂಬಿಸಿಟ್ಟಿದ್ದಾರೆ ನೋಟು. ಇದರ ಜೊತೆಗೆ ಚಿನ್ನಾಭರಣಗಳು ಕೂಡ. ಒಬ್ಬ ಸಚಿವನ ಆಪ್ತನ ಮನೆಯಲ್ಲಿ ಸಿಕ್ಕಿರುವ ಹಣದ ರಾಶಿ ಈ ಪ್ರಮಾಣದ್ದು. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದಿರುವ ಜಾರಿ ನಿರ್ದೇಶನಾಲಯದ ದಾಳಿಯ ಸಂದರ್ಭದಲ್ಲಿ ಈ ಪ್ರಮಾಣದಲ್ಲಿ ಹಣ ಪತ್ತೆಯಾಗಿದೆ. ಜಾರ್ಖಂಡ್ನಲ್ಲಿ 4 ಹಂತಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿರೋದು. 13ನೇ ತಾರೀಕು, 20, 25 ಹಾಗೆ ಜೂನ್ 1, 4 ದಿನ ಮತದಾನ ಪ್ರಕ್ರಿಯೆ ಇದೆ. ಸಹಜವಾಗಿ ಎಲೆಕ್ಷನ್ ಸಂದರ್ಭದಲ್ಲಿ ಹಣ ಪತ್ತೆಯಾಗಿರೋದ್ರಿಂದ ಎಲೆಕ್ಷನ್ಗೂ ಈ ಹಣಕ್ಕೂ ಸಂಬಂಧ ಇದೆಯಾ ಅನ್ನೋ ಅನುಮಾನ ಬಂದೇ ಬರುತ್ತೆ. ಮೇ 25ರಂದು ರಾಂಚಿಯಲ್ಲಿ ಮತದಾನ, ಇದೇನು ಇವತ್ತು ಇಡೀ ರೇಡ್ ಆಗಿದೆಯಲ್ಲ ಆ ಜಾಗದಲ್ಲಿ 25ನೇ ತಾರೀಕು ಮತದಾನ ನಡೆಯೋಕಿರೋದು. ಚುನಾವಣೆಯ ಹಿನ್ನೆಲೆಯಲ್ಲೇನೆ ಹಣವನ್ನ ಸಂಗ್ರಹಿಸಿ ಇಟ್ಟಿದ್ರ ಅನ್ನೋ ಅನುಮಾನ ಇದೆ. ಇದರ ಆಧಾರದ ಮೇಲೆನೆ, ಈ ಅನುಮಾನದ ಆಧಾರದ ಮೇಲೆನೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಎಣಿಕೆ ಕಾರ್ಯ ಈಗ ಮುಂದುವರೆದಿದೆ. ಎಷ್ಟು ಕೋಟಿ ಹಣ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಅಂದಾಜು ಲಭ್ಯ ಆಗಿಲ್ಲ.